ಬ್ರಾಹ್ಮಣರ ಶನಿವಾರ ಅಲ್ಲ, ಇದು ಪ್ರತಿಯೊಬ್ಬನು ಯಾರು ಯಜ್ಞೋಪವೀತ ಸನಾತನ ಹಿಂದೂ ಧರ್ಮದ ಒಂದು ಪ್ರತೀಕ. ಈ ಶನಿವಾರವನ್ನು ಸುಮ್ಮನೆ ನಾವು ಮೂರು ದಾರ ಅಂತ ಹಾಕೊಳ್ಳೋದಿಲ್ಲ, ಅದಕ್ಕೊಂದು ಸಂಸ್ಕಾರವಿದೆ. ಅದನ್ನು ಹಾಕಿಕೊಂಡಾಗ ಒಟ್ಟು ತನ್ನ ವಿದ್ಯಾಭ್ಯಾಸಕ್ಕೆ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾನೆ. ಅಂಥ ಒಂದು ಪವಿತ್ರ ಶನಿವಾರ ಇವತ್ತು ಆ ವಿದ್ಯಾರ್ಥಿ ತನ್ನ ಒಂದು ಜೀವನದ ಅತ್ಯಂತ ಮಹತ್ತರ ಘಟ್ಟ ಅಂದರೆ CET ಎಕ್ಸಾಮನ್ನು ಬರೆಯುವ ಸಂದರ್ಭದಲ್ಲಿ ಆತನ ಶನಿವಾರನ ಕತ್ತರಿಸಿದಾಗ ಆತನ ಮಾನಸಿಕ ಸ್ಥಿತಿ ಯಾವ ರೀತಿ ಆಗಬೇಕು. ಆ ಅಧಿಕಾರಿಗಳಿಗೆ ಅಷ್ಟು ಒಂದು ಮಾನವೀಯತೆ ಇಲ್ಲ ಅಂತಂದ್ರೆ ಇದು ಒಂದು ಸರ್ಕಾರದ ಸಂಪೂರ್ಣ ಷಡ್ಯಂತ್ರ. ಒಬ್ಬರಿಬ್ಬರಿಂದ ಆಗೋದಿಲ್ಲ. ಎಲ್ಲಾ ಬ್ರಾಹ್ಮಣರು ಬಂದು ತಮ್ಮ ಮನೆಯೊಳಗೆ ಕೂಡ ಎಷ್ಟು ಬೇಕೋ ಅಷ್ಟು ತಮ್ಮ ಮನೆಯಿಂದ ಬಂದು ನಮಗೊಂದು ಸಹಾಯ ಮಾಡಿದ್ರೆ ಇದು ಎಲ್ಲಾ ಕಡೆಯಿಂದ ಆಗ್ತದೆ. ಒಬ್ಬರೇ ಆಗುದಿಲ್ಲ, ಎಲ್ಲರೂ ಬರಬೇಕು. ನಮ್ಮ ಬ್ರಾಹ್ಮಣರು ಒಕ್ಕೊಟ್ಟಿದೀವಿ ಅಂತ ಬಂದು ತೋರಿಸ್ರಿ. ಬಂದು ತೋರಿಸಿ ಕಾರ್ಯಗತವನ್ನ ಮುಂದಿನ ಅಧಿಕಾರಿಗಳು ಮಾಡೇ ಮಾಡ್ತಾರೆ. ಅದೊಂದು ಇದೊಂದು ನನ್ನ ನಂಬರ ವಿನಂತಿ. ಇದನ್ನ ಆದಷ್ಟು ಮೊನ್ನೆ ಕರ್ನಾಟಕದಲ್ಲಿ PUC ಪರೀಕ್ಷೆ ನಂತರ ಏನು CET ಎಕ್ಸಾಮ್ ನಡೆದಂತ ಸಂದರ್ಭದಲ್ಲಿ 16-17ನೇ ತಾರೀಕಿಗೆ ಪರೀಕ್ಷೆಗೆ ಹೋದಂಥ ಬ್ರಾಹ್ಮಣ ವಿದ್ಯಾರ್ಥಿಗಳ ಕಡೆಯಿಂದ ಶನಿವಾರ ತೆಗೆಸಿದಂಥದ್ದು ಅತ್ಯಂತ ಖಂಡನೀಯ. ಅದನ್ನು ಇಡೀ ಬ್ರಾಹ್ಮಣ ಸಮಾಜ ನಾವು ಖಂಡಿಸ್ತೇವೆ. ಆ ಪರೀಕ್ಷಾ ಪ್ರಾಧಿಕಾರ ಸೂಚನೆಯಲ್ಲಿ ಇತ್ತ ಇಲ್ಲ ಅನ್ನೋದನ್ನು ನೋಡಬೇಕು. ಅವ್ರ ಹತ್ರ ಅದು ಸೂಚನೆಯಲ್ಲಿ ಇದ್ದಿದ್ದಿಲ್ಲ. ಹಾಗಾದ್ರೆ ಯಾವ ಅಧಿಕಾರಿ ಈ ಶನಿವಾರ ತೆಗಿಲಿಕ್ಕೆ ಅನುಮತಿಯನ್ನು ಕೊಟ್ಟರು ಅನ್ನುವಂಥದ್ದು ಇದು ಬ್ರಾಹ್ಮಣ ಸಮಾಜದ ಒಂದು ನಮ್ಮ ಅಭಿಮಾನದ ಪವಿತ್ರದ ಸಂಕೇತ. ಅದು ಒಂದು ಶನಿವಾರದಿಂದ ಹೇಗೆ ಕಾಪಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಯಾಕೆ ಇವೆಲ್ಲ ಬ್ರಾಹ್ಮಣ ಸಮಾಜದ ವಿರುದ್ಧ ನಡೀತಾ ಅಂದರೆ ಬ್ರಾಹ್ಮಣ ಸಮಾಜ ನಾವೆಂದೂ ದೇಶ ವಿರೋಧಿ ಕೆಲಸ ಅಥವಾ ಪ್ರಕೃತಿ ವಿರೋಧಿ ಕೆಲಸ ಕೆಟ್ಟ ಕೆಲಸ ಮಾಡೋದಿಲ್ಲ. ಈ ಬಸ್ಸಿಗೆ ಬೆಂಕಿ ಹತ್ತೋದಾಗಲಿ ಇಂಥವೆಲ್ಲ ಉಳಿದ ಸಮಾಜ ಆದ್ರೆ ಮಾಡಿಬಿಡ್ತೈತಿ. ಇಟ್ಟೊತ್ತಿಗೆ ನಮಗೆ ಗೊತ್ತದನ್ನೆಲ್ಲ ನಮ್ಮ ನ್ಯಾಷನಲ್ ಪ್ರಾಪರ್ಟಿ ಅನ್ನೋದು ಅಂಥದ್ದು ಮಾಡಬಾರ್ದು ಅನ್ನೋ ತಿಳ್ಕೊಳ್ಳೋಕ್ಕಾಗಿ ನಾವು ಏನು ಮಾಡಿದ್ದೀವಿ, ಸಮಾಧಾನದಿಂದ ಮನವಿ ಮಾಡ್ತೇವೆ. ಈ ರೀತಿ ಬ್ರಾಹ್ಮಣರದ ಆಚರಣೆ ವಿರುದ್ಧ, ನಂಬಿಕೆ ವಿರುದ್ಧ ಸರ್ಕಾರ ಈ ರೀತಿ ವಿರೋಧ ಕೆಲಸ ಮಾಡೋದನ್ನು ಬಿಡಬೇಕು. ನಾವು ಇದನ್ನು ಅತ್ಯಂತವಾಗಿ ಖಂಡಿಸ್ತೇವೆ. ಯಾರು ತಪ್ಪು ಮಾಡ್ಯಾರ ಅವರನ್ನು ತನಿಖೆ ಮಾಡಿ ಏನು ಸೂಕ್ತ ಕ್ರಮ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅದ ಅದನ್ನು ತೆಗೆದುಕೊಳ್ಬೇಕು. ಮತ್ತು ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆ. ಆ ವಿದ್ಯಾರ್ಥಿ ಒಂದು ಮ್ಯಾಥಮೆಟಿಕ್ಸ್ ಪರೀಕ್ಷೆ ಬರೆದಿಲ್ಲ, ಅವನಿಗೆ ಪ್ರತ್ಯೇಕವಾದಂಥ ಪರೀಕ್ಷೆ ನಡೆಸಿ ನ್ಯಾಯ ಕೊಡಬೇಕಂತ ನಾನು ಇಡೀ ಸಮಾಜದ ಪರವಾಗಿ ಅವರಿಗೆ ವಿನಂತಿಸ್ಕೊಳ್ತೇನೆ. ನನ್ನ ಹೆಸರು ಡಾಕ್ಟರ್ ಆನಂದ್ ಕುಲಕರ್ಣಿ ಅಂತ, ವೃತ್ತಿಯಿಂದ ಇತಿಹಾಸ ಪ್ರಾಧ್ಯಾಪಕ, ಬ್ರಾಹ್ಮಣ ಸಮಾಜದ ಒಬ್ಬ ಸದಸ್ಯ. ನಮಸ್ಕಾರ. ಶನಿವಾರ ತೆಗೆಸಿದ ಭ್ರಷ್ಟಾಧಿಕಾರಿಗೆ, ಶನಿವಾರ ತೆಗೆಸಿದ ಭ್ರಷ್ಟಾಧಿಕಾರಿಗೆ, ಶನಿವಾರ ತೆಗೆಸಿದ ಭ್ರಷ್ಟಾಧಿಕಾರಿಗೆ, ಶನಿವಾರ ತೆಗೆಸಿದ ಭ್ರಷ್ಟಾಧಿಕಾರಿ